ಬರೆಯುತ್ತಿದ್ದುವಂಥ ವ್ಯಕ್ತಿಗಳು ಬೇಕಾ ಅನ್ನೋ ಪ್ರಶ್ನೆ ಇವತ್ತು ಮೂಡ್ತಾ ಇದೆ. ಯಾಕಂದ್ರೆ ನೀವು ಇತಿಹಾಸ ಪುಟಗಳು ತೆಗೆದು ನೋಡಿದಾಗ ಸಾಹಿತಿಗಳು ಹೌದು ಬದಲಾವಣೆಗೆ ಕಾರಣಕರ್ತರು, ಆದರೆ ರೆವಲ್ಯೂಷನ್ ಅಲ್ಲ, ಎವಲ್ಯೂಷನ್. ಹಾಗಿದ್ರೆ ರೆವಲ್ಯೂಷನರಿ ರೈಟರ್ಸ್ ಬಂದಿಲ್ಲ ಅಂತಲ್ಲ, ಬಂದು ಹೋಗಿದ್ದಾರೆ, ಅವರು ಬಂದಿದ್ದಾರೆ ರೆವಲ್ಯೂಷನರಿ ರೈಟರ್ಸ್. ಬಂಡಾಯ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ, ನವ್ಯ ಸಾಹಿತ್ಯ, ಹಳಗನ್ನಡ ಸಾಹಿತ್ಯ, ಅನೇಕ ಏನೋ ಹಂಗೆ ಡಿವೈಡ್ ಮಾಡ್ತಾನೆ ಹೋಗ್ಬೋದು. ಇದನ್ನು ಸಾಹಿತ್ಯದಲ್ಲೇ ಕಾಲಕಾಲಕ್ಕೆ ತನ್ನ ರೂಪಗಳನ್ನು, ಸಾಹಿತ್ಯದ ತನ್ನ ಮನೋಗತ ವಿಚಾರಗಳನ್ನು, ತನ್ನ ಅನುಭವಗಳನ್ನು ಬದಲಾಯಿಸ್ತಾ ಹೋಗ್ತಾ ಇರ್ತಾರೆ. ಅದು ಪರಿವರ್ತನೆ ಜಗದ ನಿಯಮ. ಇಲ್ಲೂ ಸಾಹಿತ್ಯಗಳು ಸಹಿತ ಅಷ್ಟ. ಆದ್ರೆ ಸಾಹಿತ್ಯ ಕ್ರಾಂತಿನ ಮಾಡ್ತೈತಿ ಅಂತಲ್ಲ, ಇರಬೇಕಲ್ಲ, ಪ್ರತಿಭಟನೆ ಇರಬೇಕು, ಹೋರಾಟ ಇರಬೇಕು, ಎಲ್ಲ. ಆದರೆ ಎಲ್ಲ ಅಹಿಂಸಾತ್ಮಕವಾಗಿ. ಹಾಗೆ ತಿಳ್ಕೊಂಡು ಈಗ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲೇ ಕ್ರಾಂತಿಗಳಾಗಿದ್ದಾವೆ. ಅಲ್ಲಿ ಅನೇಕ ಲೇಖಕರು ಬಂದು ಹೋಗಿದ್ದಾರೆ. ಟಾಲ್ಸ್ಟಾಯ್ ಅಂತ ವ್ಯಕ್ತಿ ಗಾಂಧೀಜಿಯವ್ರಿಗೆ ಮಾರ್ಗದರ್ಶಕ ಆದಂಥವ್ರು, ಅಹಿಂಸೆಯನ್ನು ಬೆಳೆಸೋದಕ್ಕೆ ಕಾರ್ಯಕರ್ತರಂಥವ್ರು, ಅಂಥ ಸಾಹಿತಿಗಳು ಇದ್ದಾರೆ. ಕ್ರಾಂತಿ ಮಾಡಿ ಬದಲಾವಣೆಗೆ ಹಾದಿ ಮಾಡಿದಂಥವ್ರು ಇದ್ದಾರೆ. ಆದರೆ ಈ ಸಾಹಿತಿಗಳು ಇದ್ದಂಥ ಈ ಕನ್ನಡ ಸಾಹಿತ್ಯ ಪರಿಷತ್ತ ಇವತ್ತೇನಾಗಿಬಿಡೋದಪ್ಪ ಅಂತಂದ್ರೆ ವ್ಯಾಪಾರ ಮಾಡುವಂಥವ್ರ, ಸಾಹಿತ್ಯದ ಮೇಲೆ ದಂಧೆ ಮಾಡುವಂಥವ್ರು ಒಳಗೆ ಸೇರಿ ಸಾಹಿತ್ಯ ಪರಿಷತ್ ಮೌಲ್ಯವನ್ನು ಕಳೆದುಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು. ಅದರಲ್ಲೂ ಮುಖ್ಯವಾಗಿ ಲೇಖಕಿ ವಸುಂಧರಾ ಭೂಪತಿಯವರು 112 ವರ್ಷದ ಇತಿಹಾಸದಲ್ಲಿ 100 ವರ್ಷ ಮೂಲ ಆಶಯದಂತೆ ಕಸಪ ಕೆಲಸ ಮಾಡಿದೆ. 112 ವರ್ಷದ ಇತಿಹಾಸದಲ್ಲ, 100 ವರ್ಷ ಸಾಹಿತ್ಯದ ಮೂಲ ಆಶಯ, ಕವಿಯ ಮೂಲ ಆಶಯದಂಗೆ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ ಮಾಡಿದ. ಕನ್ನಡದ ಸಂಸ್ಕೃತಿ ಸೊಬಗು ಎಲ್ಲ ಉಳಿಸ್ಕೊಂಡ್ಬರ್ತದೆ. ಆದರೆ ಕಳೆದ 12 ವರ್ಷಗಳಿಂದ ಏನು ಮಹೇಶ್ ಜೋಶಿಯವರು ಬಂದರು, ಎಲ್ಲ ಬದಲಾಯಿತು ಅನ್ನುವಂಥ ಮಾತಿಲ್ಲ. ಡೆಮೋಕ್ರಸಿ ಬೇಕೋ ಬೇಡೋ ಮಾತಲ್ಲ, ಡೆಮೋಕ್ರಸಿ ಬೇಕು. ಆದರೆ ಸಾಹಿತಿಗಳ ಮಧ್ಯದಲ್ಲಿ ಆಗ್ಬಿಟ್ಟಿದ್ದು ವ್ಯಾಪಾರಿ ತಂದು ನಿಲ್ಲಿಸೋದಿಲ್ಲೇ ನಮ್ಮ ದೇಶದ ರಾಜಕೀಯ ಆದಂಗೆ ಆಗ್ತದೆ. ಇವಾಗ ಒಬ್ಬ ಸಜ್ಜನ ಎಲೆಕ್ಷನ್ ಇರಬೇಕು, ಆಯ್ಕೆ ಆಗಬೇಕು, ಜನ ಆರಿಸ್ಬೇಕಾದ್ರೆ ಹೌದು ಆಯ್ಕೆ ಜನನ ಮಾಡ್ತಾರೆ. ಆದರೆ ಇವತ್ತು ಏನಾಗಿದೆ ಇದರಲ್ಲಿ ಆಯ್ಕೆಯಲ್ಲೇ ದುಡ್ಡಿನ ಪ್ರಭಾವ, ಸಾರಾಯಿ ಪ್ರಭಾವ, ಮತ್ಯಾವ ಪ್ರಭಾವ ಆಗಿ ನಮ್ಮ ಡೆಮೋಕ್ರಸಿ ಸಾಯಲಿಕ್ಕೆ ರೀ. ಹಾಗೆ ಕನ್ನಡ ಸಾಹಿತ್ಯ